ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಸಿಂಪಲ್ ಆಗಿರೋ ಒಂದು ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ. ಅದು ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರೋ ಚರ್ಚೆ ಇದು. ಅಂದರೆ ನಾವು ಏನೋ ಇದ್ದಕ್ಕಿದ್ದು ಒಂದು ಆಲೋಚನೆಗೆ ಹೊರಟೋಗ್ತೀವಿ. ಒಂದು ಸಂಕಷ್ಟ, ಫಾರ್ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ, ಇಲ್ಲಿ ಏನೋ ಒಂದು ಕಷ್ಟ ಬಂತು, ಅದನ್ನೇ ಯೋಚನೆ ಮಾಡಿ ಕೂತ್ಕೊಳೋದು. ಇದ್ದಕ್ಕಿದ್ದು ಅವರದೇ ಒಂದು ಪ್ರಪಂಚ ಅಂದರೆ ಆಲೋಚನೆಗೆ ಹೊರಟೋಗ್ತಾರೆ. ಯಾಕೆ ಅಂದರೆ ಅವ್ರಿಗೇನೋ ಸಾಧಿಸ್ಬೇಕಂತಿರ್ತದೆ, ಏನೋ ನೋಡಬೇಕು, ಅವ್ರು ಅಂದ್ಕೊಂಡಿದ್ದು ಹಣ ಪಡಿಬೇಕು ಅನ್ಸಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಡೌಟು, ನಾನು ಬಯಸ್ತಾ ಇರೋ ಹಣ ನನಗೆ ಸಿಗುತ್ತಾ, ಇವೆಲ್ಲ ಸಾಧ್ಯನಾ, ನಮ್ಗೆ ಅಷ್ಟು ಕೆಪಾಸಿಟಿ ಇದೆಯಾ? ಅವ್ರ ಆಲೋಚನೆಗಳು ಅಂದರೆ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಮನೆಯಲ್ಲಿರ್ತಾರೆ ಅಥವಾ ಇನ್ನೇನೋ ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದ ಅವ್ರ ಆಲೋಚನೆಗಳು ಎಲ್ಲಿಗೆ ಕರ್ಕೊಂಡು ಹೋಗ್ತವೆ ಅಂದರೆ ಡಿಮೋಟಿವೇಟ್. ಈ ಒಂದು ಡಿಮೋಟಿವೇಟ್ನ ನಮ್ಮ ಮನಿ ಸಬ್ಜೆಕ್ಟಿಂದ ಹೊರಗೆ ಹಾಕ್ಬಿಡ್ಬೇಕು. ಯಾಕಂದರೆ ನೀವು ಸದಾಕಾಲ ಥಾಟ್ಸ್ನ ರಿಲೀಸ್ ಮಾಡೋದೇ ನಿಮ್ಮ ಕೆಲಸ ಆಗಬೇಕು. ನೆಗೆಟಿವ್ ಥಾಟ್ಸ್ ಅನ್ನೋದು ಬರಬಾರ್ದು. ಕೆಲಸ ಮಾಡ್ತಾ ಇರೋವಾಗ ಇದ್ದಕ್ಕಿದ್ದು ಥಾಟ್ಸ್ ಬಂದ್ರೂ ನೀವು ರಿಚೆಸ್ಟ್ ಪರ್ಸನ್ ಆಗಿ, ವೆಲ್ ಆಗಿ, ಲ್ಯಾವಿಶ್ ಆಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಇದ್ದಂಗೆ ಆಲೋಚನೆಗಳಿರಬೇಕು. ಸದಾಕಾಲ ಸೃಜನಾತ್ಮಕವಾಗಿ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಹಣದ ಬಗ್ಗೆ, ಸಂಪತ್ತು ಬಗ್ಗೆ ಕನಸು ಕಾಣ್ತಾ ಇರಬೇಕು. ಅದು ನೀವು ಪಡೆದಿರೋ ಹಂಗೆ ಆ ಜೀವನವನ್ನು ನೀವು ಅನುಭವಿಸ್ತಾ ಇದ್ದಂಗೆ ಅದನ್ನೇ ಸದಾಕಾಲ ಅದೇ ಇರಬೇಕು. ಯಾಕಂದರೆ ಇಲ್ಲಿ ಇದ್ದಕ್ಕಿದ್ದ ಆಲೋಚನೆಗಳಿಗೆ ಹೋಗೋದು ಎಲ್ಲರಿಗೂ ಸಹಜ. ಅದು ಆದರೆ ಈ ಅಸಾಧ್ಯ ಅನ್ನೋ ವಾಕ್ಯ ಬರುತ್ತೆ ನೋಡಿ, ಅದನ್ನು ಹೊರತೆಗೆದುಬಿಡಿ. ಸರಿ, ಈಗೇನೋ ಒಂದು ಕಷ್ಟ ಕಾಲದ ನಿಮ್ಗೆ ಆಲೋಚನೆಗಳಿಗೆ ಬಂದಿದೆ, ಅದಕ್ಕೆ ಸೊಲ್ಯೂಷನ್ ಹುಡ್ಕೊಬೇಕು ಅಷ್ಟೇ ಹೊರತು ಇದು ಆಗುತ್ತಾ ಇಲ್ವಾ ಅಂತ ಡೌಟ್ ಬೀಳಬಾರದು. ಹಣದ ವಿಷಯದಲ್ಲಿ ಯೂನಿವರ್ಸ್ ಮೌನವಾಗಿರ್ತದೆ, ನೀವು ಕೇಳೋವರೆಗೂ ಅದು ಮೌನ ಬಿಡೋದಿಲ್ಲ. ಸೊ ನೀವು ಅದನ್ನು ಡಿಸ್ಟರ್ಬ್ ಮಾಡಿ ಅಂದರೆ ನಿಮ್ಮ ಥಾಟ್ಸ್ನ ರಿಲೀಸ್ ಮಾಡಿಬಿಟ್ಟು ಅದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಯೂನಿವರ್ಸ್ ಸದಾಕಾಲ ಸಿದ್ಧವಾಗಿರುತ್ತೆ. ಮತ್ತು ಇಲ್ಲಿ ಹಣ ಅನ್ನೋದು ನಾವು ಕಷ್ಟಪಟ್ಟೇ ಸಂಪಾದನೆ ಮಾಡಬೇಕು, ಕಷ್ಟಪಟ್ಟರೆ ಹಣ ಬರೋದು. ಈ ಥಾಟ್ಸಿಂದಾನು ಸ್ವಲ್ಪ ಹೊರಗಡೆ ಬನ್ನಿ. ಯಾಕಂದರೆ ನೀವೇನು ಬಯಸ್ತೀರೋ ಅದನ್ನೇ ಯೂನಿವರ್ಸ್ ಕೊಡುತ್ತೆ. ನೀವು ಕಷ್ಟಪಟ್ಟೆ ಹಣನ ದುಡಿಬೇಕು ಅಂದರೆ ನೀವು ಕಷ್ಟಪಡೋವರೆಗೂ ಹಣ ಕೊಡೋದಿಲ್ಲ. ಅಥವಾ ನಾನು ಜೀವನ ಅಂತ ಕಷ್ಟಪಡ್ತಾನೇ ಇರಬೇಕು ಹಣಕ್ಕೋಸ್ಕರ, ಈ ಮಾತುಗಳೆಲ್ಲ ಹೇಳ್ತಾ ಇರ್ತಾರೆ. ಜೀವನ ಪೂರ್ತಿ ನಾನು ದುಡಿತಾನೇ ಇರಬೇಕು ನನಗೆ ಹಣ ಬರಬೇಕಂದ್ರೆ, ಇಲ್ಲ ಅಂದರೆ ಯಾರು ಕೊಡ್ತಾರೆ, ಎಲ್ಲಿಂದ ಬರುತ್ತೆ? ಇವೆಲ್ಲ ಈ ಮಾತುಗಳು, ಡಿಮೋಟಿವೇಟ್ ಮಾತುಗಳು, ನೆಗೆಟಿವ್ ಥಾಟ್ಸ್ ಹೊರಗಡೆ ಹಾಕಿ ನಾನು ಎಕ್ಸಾಂಪಲ್ ವೈಸ್ ದಿನೇ ಚರ್ಚೆನಲ್ಲಿ ಪ್ರತಿನಿತ್ಯ ಮನಿ ಮಂತ್ರ ಸಬ್ಜೆಕ್ಟ್ ಬಗ್ಗೆ ಬಿಡಿಯಾಗಿ ಹೇಳ್ತಾ ಇದ್ದೀನಿ. ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಪ್ರತಿಯೊಂದು ಮಾತಲ್ಲಿ ಮನಿ ಸಬ್ಜೆಕ್ಟ್ಗೆ ಯೂಸ್ ಆಗೋ ಮಾತನ್ನು ಆ್ಯಡ್ ಮಾಡೇ ನಾವು ಪ್ರತಿಯೊಂದು ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟೆ ಹೇಳ್ತಾ ಇರೋದು. ಹಾಗಾಗಿ ಇನ್ನು ಜನರಲ್ ಆಗಿ ಥಾಟ್ಸ್ ಯಾವ ಥರ ಇರ್ತದೆ, ಅದರಿಂದ ಮನಿ ಸಬ್ಜೆಕ್ಟ್ಗೆ ಹೆಂಗೆ ಬರಬೇಕು, ಯಾವ ಥರ ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಅದನ್ನು ನಾವು ವಿಜುವಲೈಸೇಷನ್ ಮಾಡ್ಕೊಬೇಕು. ವಿಜುವಲೈಸೇಷನಿಂದ ಪ್ರೂವ್ ಆನ್ ಮಾಡ್ಕೊಬೇಕು, ಪಡಿಬೇಕು, ಆಮೇಲೆ ಎಂಜಾಯ್ ಮಾಡಬೇಕು. ಮತ್ತು ಇಲ್ಲಿ ಏನು ಅಂದರೆ, ನೀ ಕಷ್ಟಪಟ್ಟು ದುಡ್ಕೊಂಡಿರೋಕ್ಕೆ ಈ ಜೀವನಕ್ಕೆ ಬಂದಿಲ್ಲ. ನಿನ್ನ ಲೈಫ್ ಅನ್ನೋದು ನೀನು ಜೀವ್ಸಕ್ಕೆ ಬಂದಿದೆಯಾ. ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ಈ ಮಾತು ಹೇಳಿದ್ದೀನಿ ನಾನು. ನಮ್ಮ ಜೀವನವನ್ನು ಲ್ಯಾವಿಶ್ ಆಗಿ ನಾವು ಲೀಡ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಅಷ್ಟು ಅದೃಷ್ಟ ನನಗಿದೆ ಅಂತ ಫಸ್ಟು ನಿಮ್ಮನ್ನು ನೀವು ನಂಬ್ಕೊಳ್ಳಿ. ಆಮೇಲೆ ನಿಮ್ಮ ಕನಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಅದನ್ನು ಯೂನಿವರ್ಸ್ಗೆ ಬಿಡಿ, ಅದನ್ನು ಪಡೀರಿ, ಅದರಲ್ಲಿ ಜೀವಿಸಿ. ಸೊ ಕಷ್ಟಪಟ್ಟರೆ ಹಣ ಬರುತ್ತೆ ಅನ್ನೋ ಥಾಟ್ಸ್ನ ಬಿಟ್ಟುಬಿಡಿ. ಈಗ ಕೂತಿರೋ ಜಾಗದಲ್ಲೇ, ಈಗ ಸುಮಾರು ದೊಡ್ಡ ಬಿಸ್ನೆಸ್ ಮನೆಗಳೆಲ್ಲ ಕೂತಿರೋ ಜಾಗದಲ್ಲೇ ಅವ್ರು ಕೋಟಿಗಟ್ಟಲೆ ಕೌಂಟ್ ಮಾಡ್ತಾ ಇರ್ತಾರೆ. ಯಾಕೆ? ಅವ್ರು ಕಷ್ಟಪಟ್ಟರೆ ನಾನು ದುಡಿತೀನಿ ಅಂತ ಅವ್ರು ಯಾಕೆ ಬಿಲೀವ್ ಮಾಡಿಲ್ಲ? ಅವ್ರ ಥಾಟ್ಸ್ ಹಂಗಿದೆ. ನಾವು ಕೂತಿದ್ದ ಜಾಗದಲ್ಲೇ ಕೋಟಿಗಳು ಮಾಡ್ಕೊತೀನಿ, ಲಕ್ಷಗಳು ಮಾಡ್ಕೊತೀನಿ, ಸಾವಿರಗಳು, ನಿಮ್ಗೆ ಏನು ಬೇಕೋ ಅದೆಷ್ಟು ಬೇಕೋ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಸೊ ಅದ್ರ ಬಗ್ಗೆ ಥಾಟ್ಸ್ನ ರಿಲೀಸ್ ಮಾಡಿಬಿಟ್ಟು ಆರಾಮಾಗಿ ಸಂತೋಷವಾಗಿ ಜೀವನವನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಈ ಸಂಕೋಚ ಆಲೋಚನೆಗಳೇನಿದೆ ಅವೆಲ್ಲ ದೂರ ಮಾಡಬೇಕು. ಅಸಾಧ್ಯ, ನನ್ನ ಕೈಯಲ್ಲಾಗಲ್ಲ, ನಾವೆಲ್ಲ ಮಾಡೋಕ್ಕೆ ನಿಜಾನ, ಇವೆಲ್ಲ ನಿಜಾನ, ಬರ್ತಾವ, ನಮಗೇನೋ ಹಣ ಬೇಕು ನಿಜ, ಆದರೆ ದುಡಿದಿರೋ ಹಣ ಎಲ್ಲಿ ಬರುತ್ತೆ? ಅವೆಲ್ಲ ಡೌಟ್ಸ್ ಬೇಡ ನಿಮಗೆ. ಹಣ ಬೇಕು, ಎಷ್ಟು ಬೇಕು ಅದನ್ನು ಮಾತ್ರ ರಿಲೀಸ್ ಮಾಡಿ. ಎಲ್ಲಿಂದ ಬರುತ್ತೋ ಅದು ನಿಮ್ಗೆ ಬೇಡ. ಎಷ್ಟು ದಿನದಲ್ಲಿ ಬೇಕು ಅನ್ನೋದು ರಿಲೀಸ್ ಮಾಡಿ. ಟೈಮ್ ಫಿಕ್ಸ್ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಓಕೆ, ಟೈಮ್ ಬೇಕಾದರೂ ಫಿಕ್ಸ್ ಮಾಡ್ಕೊಂಡು ಹೇಳಿ. ಎಲ್ಲಿಂದ ಬರುತ್ತೆ, ಯಾರ ಮುಖಾಂತರ ಬರುತ್ತೆ, ಯಾವೊಂದು ಯೋಜನೆಗಳಿಂದ ಬರುತ್ತೆ, ಅವೆಲ್ಲ ನಿಮ್ಗೆ ಬೇಡ. ಯೋಜನೆಯಿಂದ ಬರ್ತದೋ, ವ್ಯಕ್ತಿಗಳಿಂದ ಬರ್ತದೋ, ನಿಮ್ಮ ಒಂದು ಅದೃಷ್ಟನ ಹುಡ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತದೋ, ಕೂತಿರೋ ಜಾಗದಲ್ಲಿ ಸಹ ಹಣ ಮಾಡಬಹುದು. ಹೌದು, ನಿಮ್ಮ ಥಾಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯೂನಿವರ್ಸ್ ಏನು ಹೇಳುತ್ತಂದರೆ,
ನೀರು ಯಾವ ಕಡೆ ಹೋದರೆ ಆ ಕಡೆನೇ ಹೋಗ್ತಾ ಇರೋ, ಅಷ್ಟೇ ಹೊರತು ರಿಸ್ಕ್ ತಗೋಬೇಡ. ಅಂದರೆ ನಿನಗೆ ಹಣ ಬೇಕು ಅಷ್ಟೇ, ಅದನ್ನು ನೋಡ್ತಾ ಇರು ಯಾವಾಗಲೂ, ಕಷ್ಟ ನೋಡ್ಕೊಂಡು ಹೋಗಬೇಡ ಅಂತ ಹೇಳ್ತಾ ಇದ್ದೀವಿ ಯೂನಿವರ್ಸ್. ಅದನ್ನು ಫಾಲೋ ಮಾಡಿ. ಯಾಕಂದರೆ ನಮ್ಮ ಥಾಟ್ಸ್, ನಮ್ಮ ಒಳಗಡೆ, ನಮ್ಮ ಅಂತರಾಳದಲ್ಲಿ ಇರೋ ಒಂದು ಥಾಟ್ಸ್ನೇ ನಾವು ದಿನನಿತ್ಯ ಜೀವನ ಶೈಲಿನಲ್ಲಿ ನೋಡ್ತಾ ಇರ್ತೀವಿ. ಈಗ ಕೆಲವರು ಕಷ್ಟಗಳೇ ನೋಡ್ತಾ ಇರ್ತಾರೆ. ಯಾಕೆ? ಅವ್ರು 24 ಗಂಟೆ ಕಷ್ಟಗಳ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನಮ್ಗೆ ಅದಿದೆ, ನಮ್ಗೆ ಇದಿದೆ, ನನಗೆ ಅದು ಕಟ್ಟಬೇಕು, ಇದು ಕಟ್ಟಬೇಕು, ನನಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ, ನನ್ನ ಜೀವನನೇ ಇಷ್ಟು, ಈ ರೀತಿ ನಾವು ನೋಡಿರ್ತೀವಿ. ಸುಮಾರು ಜನ ನೀವು ಅಬ್ಸರ್ವ್ ಮಾಡಿರ್ತೀರ. ಈ ಥಾಟ್ಸಿಂದ ಅವರು ಫಸ್ಟು ಹೊರಗಡೆ ಬರಬೇಕು. ಇನ್ನೊಬ್ಬರನ್ನ ನೋಡಿ ಖುಷಿಯಾಗಿ ಕಲರ್ ಬಟ್ಟೆ ಹಾಕ್ಕೊಂಡು ಕಲರ್ ಕಾರಲ್ಲಿ ಮತ್ತು ಅವ್ರಿಗೆ ಇಷ್ಟ ಬಂದಿದ್ದು ಒಡವೆ ಹಾಕ್ಕೊಂಡು ಆರಾಮಾಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಚಿಂತೆನೇ ಇರೋದಿಲ್ಲ, ಅಸಲು ಭಯ ಅನ್ನೋದಿರೋದಿಲ್ಲ ಅವ್ರಿಗೆ. ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ತಾ ಇರ್ತಾರೆ, ಎಷ್ಟು ಬೇಕೋ ಏನು ಬೇಕೋ ಅದನ್ನು ತಿಂತಾ ಇರ್ತಾರೆ, ಆರಾಮಾಗಿ ಖುಷಿಯಿಂದ ಜೀವನ ನಡೆಸ್ತಾ ಇರ್ತಾರೆ. ಕಂಪೇರ್ ಮಾಡ್ಕೊಳ್ಳಿ, ಈ ಕಷ್ಟ ಹೇಳೋರಿಗೆ, ಖುಷಿ ಪಡೋರಿಗೆ, ಇಬ್ಬರು ಭೂಮಿ ಮೇಲೇ ಇದ್ದಾರೆ, ಇಬ್ರಿಗೂ 24 ಗಂಟೆನೇ ಇದೆ, ಇಬ್ರಿಗೂ ಯೂನಿವರ್ಸ್ ಒಂದೇ. ಅಲ್ಲಿ ಏನು ಡಿಫ್ರೆನ್ಸ್ ಬರ್ತಾ ಇದೆ? ಥಾಟ್ಸ್. ಅವ್ರ ಅಂತರಾಳದಲ್ಲಿ ರಿಲೀಸ್ ಆಗ್ತಾ ಇರೋ ಥಾಟ್ಸ್, ಇದನ್ನು ಬದಲಾಯಿಸ್ಕೊಬೇಕು. ನಾನು ಪ್ರತಿನಿತ್ಯ ನಾನು ಹೇಳ್ತಾ ಇರೋದೇ, ನಿಮ್ಮಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮಲ್ಲೇ ಇದ್ದಾನೆ ಒಬ್ಬರು ಮಿತ್ರ, ದೇವರು, ಏನು ಹೇಳ್ಕೊತೀರೋ ಅದನ್ನು. ಯಾಕಂದರೆ ಯೂನಿವರ್ಸ್ ಪ್ರತಿಯೊಂದು ಆಬ್ಜೆಕ್ಟ್ ರೂಪದಲ್ಲಿ ನಮಗೆ ಕಾಣಿಸಬಹುದು. ನಾವು ಯಾವುದರ ರೂಪದಲ್ಲಿ ನೋಡಿದ್ರೆ ಅದರಲ್ಲಿ ಕಾಣಿಸ್ಬಹುದು, ನಮ್ಮಲ್ಲೇ ಇದೆ. ಅದನ್ನು ಅವಾಗ ಅಂದರೆ ಯಾವಾಗೋ ಇವತ್ತು ಮಾಡಿ ಇನ್ನೊಂದು ವರ್ಷಕ್ಕೆ ಮತ್ತೆ ಅದನ್ನು ನೆನೆಸ್ಕೋಬಾರ್ದು. ಪ್ರತಿನಿತ್ಯ ಅದನ್ನು ಆ್ಯಕ್ಟಿವ್ ಆಗಿರೋಕ್ಕೆ ಬಿಡಿ. ಅದಕ್ಕೆ ಕೆಲಸ ಕೊಡಿ. ನೀವು ಕೆಲಸ ಮಾಡಬೇಡಿ, ಯೂನಿವರ್ಸ್ಗೆ ಕೆಲಸ ಕೊಡಿ, ನಿಮ್ಮ ಥಾಟ್ಸಿಂದ ಕೆಲಸ ಕೊಡಿ. ಸೊ ನಿಮ್ಮ ಅಂತರಾಳದಲ್ಲಿರೋ ಥಾಟ್ಸ್ನ ರಿಲೀಸ್ ಮಾಡಿ ಯೂನಿವರ್ಸ್ಗೆ ಬಿಡುಗಡೆ ಮಾಡಿ. ಸೊ ರಿಚ್ ಪರ್ಸನು ಅಲ್ಲೇ ಇರೋದು, ರಿಚ್ ಪರ್ಸನ್ ಅದೇ ಲೈಫ್ನ ಲೀಡ್ ಮಾಡ್ತಾ ಇರೋದು, ಪೂರ್ ಪರ್ಸನು ಅದೇ ಲೈಫ್ನ ಲೀಡ್ ಮಾಡ್ತಾ, ಒಂದೇ ಲೈಫ್ನ ಅಂದರೆ ಒಂದೇ ಭೂಮಿ ಮೇಲೇ ಇರೋದು. ಥಾಟ್ಸ್ ಮೇಲೆ ಅವರ ಜೀವನ ಶೈಲಿ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಈಗ ಬಿಡಿಯಾಗಿ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದ್ದೀನಲ್ಲ, ಇವತ್ತಿಂದಾದರೂ ನಿಮ್ಮ ಥಾಟ್ಸಲ್ಲಿ ಥಿಂಕ್ ಮಾಡೋ ವಿಧಾನನ ಚೇಂಜ್ ಮಾಡ್ಕೊಳ್ಳಿ. ಖಂಡಿತ ರಿಸಲ್ಟ್ 100% ನೀವು ಎಫರ್ಟ್ ಹಾಕಿದ್ರೆ 200% ನಿಮಗೆ ರಿಸಲ್ಟ್ ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ. ಓಕೆ, ನಿಮ್ಮ ಥಾಟ್ಸ್ ಅನ್ನೋದು ಪಾಸಿಟಿವ್ ಆಗೇ ಇರಲಿ. ಜೀವನ ಶೈಲಿನ ಹೆಂಗೆ ಬೇಕು ಅಂತ ನೀವು ಏನು ಬಯಸ್ತಾ ಇದ್ದೀರಾ ಪಾಸಿಟಿವ್ ಆಗಿ ಅದನ್ನು ಯೂನಿವರ್ಸ್ಗೆ ಕನೆಕ್ಟ್ ಮಾಡಿ. ಓಕೆ, ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬಾರ್ದು. ಯಾಕಂದರೆ ಅಂದ್ಕೊಂಡಿರ್ತಾರೆ ಅಸಾಧ್ಯ ಅಂತ, ಅವರೇ ಲಾಕ್ ಮಾಡ್ಕೊಂಡಿರ್ತಾರೆ. ಆ ಲಾಕಿಂಗ್ನೆಸ್ ಬೇಡ, ನೀವು ಕುಗ್ಗೋಗೋದು ಬೇಡ, ಹಿಂಜರಿಯೋದು ಬೇಡ ಆಲೋಚನೆಗಳಲ್ಲಿ. ಇದಕ್ಕೋಸ್ಕರ ನೀವೆಲ್ಲೂ ಕದಿರಿ ಮತ್ತು ಇನ್ನೊಂದು ಮಾಡಿ ಚೀಟಿಂಗ್ ಮಾಡಿ ಅಂತ ಹೇಳ್ತಾ ಇಲ್ಲ. ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಏನು ಅಂದ್ಕೊಂಡಿದ್ದೀರಾ, ಏನು ರೂಢಿಸ್ಕೊಂಡಿದ್ದೀರಾ ಅದನ್ನು ಯೂನಿವರ್ಸ್ಗೆ ಬಿಡ್ರಿ. ಸದಾ ಕಾಲ ಅಂಟ್ಕೊಂಡಿರಿ. ಕೂತಿರೋ ಜಾಗದಲ್ಲೇ ಕೂಡ ನೀವು ದುಡ್ಡು ನೋಡಬಹುದು. ನಿಮ್ಮ ಥಾಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸೋರ್ಸ್. ಓಕೆ, ನಿಮ್ಮ ಥಾಟ್ಸೇ ನಿಮ್ಮ ಸೋರ್ಸ್. ಥಾಟ್ಸ್ನ ಬಿಡುಗಡೆ ಮಾಡಿರಿ, ಸೋರ್ಸ್ನ ಪಡೀರಿ. ಕೂತಿರೋ ಜಾಗದಲ್ಲೇ ಬಿಸ್ನೆಸ್ ಮಾಡ್ಬೋದು, ದುಡ್ಡು ಎಣಿಸ್ಕೋಬಹುದು, ಲ್ಯಾವಿಶ್ ಆಗಿ ಲೈಫ್ನ ಲಕ್ಸುರಿಯಾಗಿ ನೀವು ಜೀವನವನ್ನು ಮಾಡಬಹುದು. ಅಸಾಧ್ಯದಿಂದ ಸಾಧ್ಯ ಅನ್ನೋದು ಇವತ್ತಿನ ಕಾನ್ಸೆಪ್ಟ್. ಸೊ ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.